ಬಡವ. ವರ್ಷಕ್ಕೆ ಮದುವೆ ಆಗಿದ್ದು 14 ವರ್ಷಕ್ಕ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಕೃವಿ ಬರ್ತ್ಡೇ. ಸೊ ಅವ್ರ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಹೊರಗಡೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಈ ವ್ಲಾಗ್ನ ನೀವು ಡೀಟೇಲ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾನು ಇವತ್ತೊಂದು ಕ್ರಾಪ್ ಟಾಪ್ ಹಾಕೊಂಡಿದ್ದೀನಿ, ಜೊತೆಗೆ ಅಂತಂದರೆ ಕಾಟ್ ಸೆಟ್ ಥರ. ಸೊ ಕ್ರಾಪ್ ಟಾಪ್ ಕಾಟ್ ಸೆಟ್. ಸೊ ಅದಿತಿ ಮಲ್ಕೊಂಡಿದ್ದಾರೆ, ಅವಿಷ್ಕಾನು ಮಲ್ಕೊಂಡಿದ್ದಾರೆ. ಕೃವಿ ಬರ್ಡೇ ಅಂದರೆ ಅವ್ರ ಬರ್ತ್ಡೇ ಯೂಶಲಿ ಹ್ಯಾಪಿ ಬರ್ಡೇ ಡ್ಯಾಡ. ನಾನು ಮಲ್ಕೊಂಡಿದ್ದಾರೆ ಅಂತ ಅಂದ್ಕೊಂಡು ಹೇಳಿಕದ. ಅದಿತಿನೂ ಇವತ್ತು ಡೆನಿಮ್ದು ಸ್ಕರ್ಟ್ ಹಾಕೊಂಡಿದ್ದಾರೆ. ಅವಿಷ್ಕಾ ಈ ಔಟ್ಫಿಟ್ಟು. ಲೆಟ್ ಮಿ ಶೋ ಯು ಕೃವಿ. ಹಲೋ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಎಷ್ಟು ವರ್ಷ? 19 ಎಷ್ಟು ವರ್ಷಕ್ಕೆ ಮದುವೆ ಆಗಿದ್ದು? 14 ವರ್ಷಕ್ಕ. ಓ ಮೈ ಗಾಡ್, 4 ವರ್ಷಕ್ಕೆ ಇಬ್ರು ಮಕ್ಕಳ. ಏನಪ್ಪ ಏನಮ್ಮ ಏನವ? ಇಷ್ಟೊತ್ತಿಗೆ ಆಲ್ರೆಡಿ ಅಲ್ಲಿಗೆ ಇರ್ಬೇಕಿತ್ತು. ಅಪ್ಪ, ಇಬ್ರು ಮಕ್ಕಳಾದ್ರೆ ಓ ಮೈ ಗಾಡ್, ಇಷ್ಟು ವರ್ಷ ಏನು ಗೊತ್ತಾಗ್ತಾ ಇರಲಿಲ್ಲ. ಎವ್ರಿಥಿಂಗ್ ವಾಸ್ ಗೋಯಿಂಗ್ ಒಂಥರ ಆನ್ ಟೈಮ್ ಥರ ಅನ್ನಿಸ್ತಾ ಇತ್ತು. ಬಟ್ ಇವಾಗಂತೂ ಇವ್ರದ್ದಾದ್ಮೇಲೆ ಇವ್ರದ್ದಾದ್ಮೇಲೆ ಇವಳ್ದು ಹಂಗಾಗ್ಬಿಟ್ಟಿದೆ. ಒಬ್ಬ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಆಯಿತು ಅಂತಂದರೆ 2-3 ಸಲ ಮಾಡ್ಕೊಂಡಿದ್ದೀನಿ. ಏನಕ್ಕಂತಂದರೆ ಅರ್ಧಂಬರ್ಧ ಮಾಡ್ಕೊ, ಅದು ಮಾಡು, ಇದು ಮಾಡು ಅದು ಮಾಡು. ಆ್ಯಕ್ಚುಲಿ ನಾವು ಹೊರಟಿರೋ ಟೈಮ್ಗೆ ನಾವು ಅಲ್ಲಿಗೆ ರೀಚ್ ಆಗಬೇಕಿತ್ತು ಆ್ಯಸ್ ಪರ್ ದ ಪ್ಲ್ಯಾನ್. ಸೊ ಕೇಕ್ ಆರ್ಡರ್ ಕೊಟ್ಟಿದ್ದೀನಿ, ಸಿಂಪಲ್ ಕೇಕ್. ಏನು ಇಲ್ಲ, ಯಾರು ಬರ್ತಿದ್ದಾರೆ ಸೆಲೆಬ್ರೇಷನ್ಗೆ ಹೋಗ್ತಿದ್ದಾರೆ ಅಂತಂದು ಯಾರೂ ಇಲ್ಲ. ಆ್ಯಸ್ ಯೂಶುವಲ್ 4 of us ಅಷ್ಟೇ. ಅದಾದಮೇಲೆ ನಾವು ಹೋಗ್ತಿರೋ ಸೆಲೆಬ್ರೇಷನ್ ಒಂದು ರೆಸ್ಟೋರೆಂಟ್ ಇದೆಯಲ್ಲ, ಅದ್ರ ಹತ್ರನೇ ನನಗೆ ತುಂಬ ಬೇಕಾಗಿರೋರು ಅವ್ರ ಮನೆ ಇರೋದು. ಸೊ ನಿನ್ನೆ ಹೀಗೆ ಫೋನಲ್ಲಿ ಮಾತಾಡ್ತಿದ್ದಾಗ ಐ ಜಸ್ಟ್ ಸೆಟ್ ಈ ಥರ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೀವಿ ಅಂತ. ಶಿ ಸೆಟ್ ಅಷ್ಟು ಅಲ್ಲಿಗೆ ಬರ್ತಿದ್ದೀರಾ ಅಂತಂದರೆ ಮನೆಗೆ ಬಂದು ಹೋಗಿ ಅಂತ ಹೇಳಿದ್ರು. ಸೊ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಮನೆಗೆ ಹೋಗಬೇಕು ಅಂತ. ಅವ್ರ ಮಗನ ಬರ್ತ್ಡೇಗೆ ಗಿಫ್ಟ್ ತೊಗೊಂಡಿದ್ದೆ, ಕೊಡೋಕ್ಕೆ ಆಗಲಿಲ್ಲ. ಅದನ್ನು ಕೊಟ್ಟು ಒಂದು ಸ್ವಲ್ಪ ಗುಡೀಸ್ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ತೀವಿ. ಸೊ ವ್ಲಾಗ್ನ ಡೀಟೇಲ್ ಆಗಿ ನೋಡಿ. ಅಯ್ಯೋ, ನೆನ್ನೆಯಿಂದ ಹ್ಯಾಪಿ ಬರ್ಡೇ ಡ್ಯಾಡ ಇದೇ ಆಗೋಗಿದೆ. ಇಬ್ರು ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ಎಬ್ಸಕ್ಕೆ ಹೋಗಿಲ್ಲ, ಇವರು ಮಲ್ಕೊಳ್ಳಿ ಆರಾಮಾಗಿ ಅಂತ. ಮೇಡಮ್ಗೆ ನಿದ್ದೆನೇ ಬರ್ತಾ ಇಲ್ಲ. 3-4 ದಿನದಿಂದ ಕೇಳ್ತಾನೆ ಇರೋದು ಸಂಡೇ ಯಾವಾಗ ಬರುತ್ತೆ, ಸೆಲೆಬ್ರೇಷನ್ ಯಾವಾಗ ಮಾಡ್ತೀವಿ ಅಂತ. ಚಿನ್ನಿ, ಕೇಕ್ ಯಾರು ಕಟ್ ಮಾಡೋದು ಇವಾಗ? ಹೌದಾ? ಬರ್ಡೇ ಡ್ಯಾಡ್ ಅಂದ್ರಲ್ವಾ? ನಾನೇ ಕಟ್ ಮಾಡ್ತೀನಿ. ಹೌದಾ? ಓಕೆ. ಸೊ ಇದೇ ಗಿಫ್ಟ್. ನಾನು ಹೇಳಿದ್ನಲ್ಲ ಗಿಫ್ಟ್ ಕೊಟ್ಟಿರ್ಲಿಲ್ಲ ಅವ್ರ ಬರ್ಡೇಲಿ ಅಂತ. ಸೊ ಇದೆ, ಅವ್ರಿಗಿದು ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ಈ ಒಂದು ಏನಿದು ಮಾಡೆಲ್ ಡಂಪರ್ ಅಂತೆ. ಸೊ ಇದು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ಕೇಕ್ ನಿನ್ನ ಫ್ರೆಂಡ್ಗೆನೆ. ಹೌದು, ಕೇಕ್ ಆರ್ಡರ್ ಕೊಟ್ಟಿದ್ದೀನಿ ಅಲ್ಲ, ಅದಿತಿ ಬರ್ತ್ಡೇ ಅಲ್ಲಿ ಕೊಟ್ಟಿದ್ವಲ್ಲ. ಸೊ ಅವ್ರ ಹತ್ರನೇ ಕೇಕ್ ಮಾಡೋದಕ್ಕೆ ಹೇಳಿರೋದು. ಸೊ ಅದನ್ನ ಕಲೆಕ್ಟ್ ಮಾಡಿಕೊಂಡು ನಾವು ಹೋಗ್ತೀವಿ. ಅವ್ರು ಯಾರು ಅಂತಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನಿಮ್ಗೆ ಬೇಕಾದ್ರೆ ನೀವು ಆರ್ಡರ್ ಮಾಡ್ಕೊಳ್ಳಿ, ಓಕೆನಾ? ಸೊ ಅವ್ರ ಹತ್ರನೇ ಕಪ್ ಕೇಕ್ಸ್ ಮಾಡಕ್ಕೆ ಹೇಳಿದ್ವಿ. ಸೊ ಅದನ್ನೇ ಗೂಡೀಸ್ ತೊಗೊಂಡು ಹೋಗೋದು. ಸೊ ಸಾರಿ, ಮಲ್ಕೊಂಡ್ಬಿಟ್ಟಿದ್ದಾರೆ. ಹಾಯ್ ಅದಿತಿ, ಇಟ್ ಲುಕ್ಸ್ ಸೋ ಟೆಂಪ್ಟಿಂಗ್. ಇಲ್ಲಿ ಅಕ್ಕ ಇದ್ದಾಳೆ ಒಳಗಡೆ. ನಾನು ವಿಡಿಯೋಸ್ ನೋಡುವಾಗೆಲ್ಲ ಹಾಯ್, ಥ್ಯಾಂಕ್ ಯು. 1 ನಿಮಿಷ ಬರ್ತೀನಿ, ವಿಡಿಯೋ ಮಾಡ್ತೀನಿ. ಇದಕ್ಕೆ ಒಳಗಡೆ ಇದೆ, ಅದು ನಾನು 616 ಇದು 4 ಇದೆ ಒಳಗಡೆ. ನಾನು ಫೋಟೋ ಕಳಿಸ್ಕೊಡ್ತೀನಿ.
ಈಗ ಕೇಕ್ ಇಸ್ಕೊಳಕ್ಕೆ ಬಂದ್ವಿ. ಸೊ ಇವರೇ ವಿನಂತ. ಸೊ ನಾನು ಆದಿತಿ ಬರ್ತ್ಡೇಗೆ ಕೇಕ್ ಆರ್ಡರ್ ಕೊಟ್ಟಿದ್ವಲ್ಲ, ಸೊ ಇವ್ರ ಹತ್ರನೇ ಏನು ಗೊತ್ತಾ, ಎಲ್ಲಿ ಇವಾಗ ನಾವು ಹೋಗ್ತಿರೋ ರೆಸ್ಟೋರೆಂಟಲ್ಲೂ ಕೇಕ್ ಆಪ್ಷನ್ ಇತ್ತು. ಬಟ್ ನನಗೆ ಮಕ್ಕಳಿಗೆ ಏನೇನು ಹಾಕಿರ್ತಾರೆ ಇವಾಗ ಗೊತ್ತಾಗಲ್ಲ. ಟಚ್ವುಡ್ ಏನು ಬೇರೆ ಕೇಸಸ್ ಎಲ್ಲ ಬರ್ತಿರುತ್ತಲ್ಲ, ಸೊ ಅದಕ್ಕೋಸ್ಕರ ಅವ್ರಿಗೆ ಒಂದೇ ಒಂದು ಮೆಸೇಜ್ ಮಾಡಿದ್ದು, ಅದು ಲೇಟ್ ನೈಟ್ ಆರ್ಡರ್ ಕೊಟ್ಟಿದ್ದು. ಶಿ ಇಸ್ ಡನ್. ಸೊ ನಿಮಗೂ ಡೀಟೇಲ್ಸ್ ಎಲ್ಲ ಆಲ್ರೆಡಿ ಹೇಳಿದ್ದೀನಿ ನಾನು ಲಾಸ್ಟ್ ಟೈಮೇ. ಸೊ ಹೇಳಿಬಿಡಿ ನಿಮ್ಮ ಒಂದು ಇದ್ರ ಬಗ್ಗೆ. ಹಾಂ, ನಂದು ಅಫಿಷಿಯಲ್ ಡೆಸೆರಾ ಅಂತ ಇನ್ಸ್ಟಾ ಪೇಜ್ ಇದೆ. ನಿಮ್ಗೇನಾದರೂ ಹೆಲ್ದಿ ಕೇಕ್ ಮಕ್ಕಳಿಗೆ ವಿತೌಟ್ ಮೈದಾ, ವಿತೌಟ್ ಶುಗರ್ ಮತ್ತು ನೋ ಪ್ರಿಸರ್ವೇಟಿವ್ಸ್, ನೋ ಕೆಮಿಕಲ್ಸ್ ಕೇಕ್ ನಿಮಗೆ ಬೇಕಂದರೆ ಪ್ಲೀಸ್ ರೀಚ್ ಔಟ್ ಟು ಅಸ್ ಆನ್ ಇನ್ಸ್ಟಾಗ್ರಾಮ್. ವಿಲ್ ಬಿ ಹ್ಯಾಪಿ ಟು ಬೇಕ್. ಶೋರ್. ಆ್ಯಂಡ್ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ನನಗೆ ಹಾರ್ಟ್ಲಿ ಟಚ್ ಆಗಿರೋದು. ಆ್ಯಂಡ್ ಹ್ಯಾವ್ ಟು ಅಪ್ರಿಷಿಯೇಟ್ ಹರ್. ಅವ್ರಿಗೂ ಪುಟ್ಟ ಮಗ ಇದ್ದಾನೆ, 1 ವರ್ಷದ ಮಗ. ಅವನ್ನ ಇಟ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತಂದರೆ ಹಾಯ್ ಹೇಳಿ ಹಾಯ್. ಸೊ ಇದು ಮಾಡ್ತಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಇಟ್ಸ್ ಲೈಕ್ ಟು ಅಪ್ರಿಷಿಯೇಟ್ ಹರ್ ಎಫರ್ಟ್ಸ್ ಆ್ಯಂಡ್ ಸ್ಕಿಲ್. ಸೊ ಐ ಆಮ್ ಜಸ್ಟ್ ಟೆಲಿಂಗ್, ನೀವೂ ನಿಮ್ಮ ಮಕ್ಕಳಿಗೆ ಕೊಡ್ಬೋದು ಹೆಲ್ದಿ ವೇ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ವಿನಾ. ಇಟ್ಸ್ ಓಕೆಪ್ಪ, ಮೈ ಪ್ಲೆಜರ್ ಆಲ್ವೇಸ್. ಥ್ಯಾಂಕ್ ಯು. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಕಪ್ ಕೇಕ್ಸ್ ಹೇಳಿದೆ. ಸಿ ಹೌ ಟೆಂಪ್ಟಿಂಗ್ ಇಟ್ ಇಸ್. ನಂಗೆ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಆ್ಯಂಡ್ ಕೆಳಗಡೆ ಕೇಕ್ ಇದೆ, ಆಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಅದು. ಥ್ಯಾಂಕ್ ಯು ಸೋ ಮಚ್ ವಿನುತ್ ಅವರೇ. ಥ್ಯಾಂಕ್ ಯು ಸೋ ಮಚ್ ವಿನಾ. ನೀವು ಇದು ನೋಡಲೇಬೇಕು. ಸಿ ಅವಿಷ್ಕಾ ಅವ್ರ ಪಕ್ಕ ಕುತ್ಕೊಂಡಿದ್ದಾರೆ. ಅವ್ರ ತೊಡೆ ಮೇಲೆ ಆ್ಯಕ್ಚುಲಿ ಕುತ್ಕೊಂಡಿರೋದು. ಈ ಬಾಂಡಿಂಗ್ಸ್ ನೋಡೋದೇ ಖುಷಿ. ನಂದದ್ದು ಸ್ಟ್ರೇಟ್ನಿಂಗ್ ಮಾಡಿದ್ದೀನಿ ಫುಲ್ಲು. ಗಾಡಿಗೆ ಇದಾಗ್ತಿದೆ. ನಿಧಾನ ಚಿನಿ, ನಾನು ಕೈ ಬಿಡಕ್ಕಾಗಲ್ಲ. So Aditi has become so much big and she is managing so well. ಏನೋ ಇದೇನೇ ರೆಸ್ಟೋರೆಂಟು. ಸೊ ಬಂದಿದ್ದೀವಿ. ಕೇಕೆಲ್ಲ ಇಲ್ಲೇ ಇದೆ. ಆ್ಯಂಡ್ ದಿಸ್ ಇಸ್ ಮೈ ನ್ಯೂ ಬ್ರಾಸ್ಲೆಟ್ಸ್. ಆ್ಯಂಡ್ ಕ್ರುವಿಗೂ ಹೊಸ ತೊಗೊಂಡ್ವಿ. ಆ್ಯಂಡ್ ದಿಸ್ ಇಸ್ ಮೈನ್. ನಂಗೆ ತುಂಬ ಇಷ್ಟ ಈ ಥರ. ಇದು ಫುಲ್ಲು ಕಂಪ್ಲೀಟ್ ಒರಿಜಿನಲ್ ಕ್ರಿಸ್ಟಲ್ಸ್ದು. ಸೊ ಸಿ ಟೈಗರ್ ಏರೋ ರೆಸ್ಟೋರೆಂಟ್. ಇಲ್ಲಿರೋರೆಲ್ಲ ವೆಯ್ಟಿಂಗು. ಸೊ ಇದು ವೆಯ್ಟಿಂಗ್ ಸಿಸ್ಟಮ್, ಕ್ಯೂ ಸಿಸ್ಟಮ್ ಥರ. ಸೊ ಅಲ್ಲಿ ಪ್ಲೇ ಏರಿಯಾ ಇದೆ. ಆ ರೀತಿ ಚಿನಿಮಾ ಹೋಗೋಣ. ಚಿನಿಮಾ 2 minutes ಹೋಗೋಣ. ಇಲ್ಲಿ ಜೊತುಪುಲೆ ಹಾಯ್ ಮಾಡುವ ವಿಷ್ಕಾ. ಅಯ್ಯೋ ನನ್ನ ಬಟ್ಟೆ ಇಡ್ಲೇ ಇಲ್ಲ, ಯಾಕಂತಂದರೆ ಫುಲ್ಲು ಶೆಕೆಗೆ ಅಳಿಸೋಗುತ್ತೆ. ಸುಮ್ಮನೆ ಅದಕ್ಕೆ ಇಡ್ಲೇ ಇಲ್ಲ. ಆ್ಯಂಡ್ ಹಿಯರ್ ಇಸ್ ದ ಬರ್ಡೇ ಬಾಯ್. ಫುಲ್ಲು ಫಂಕ್. ಏನಾರ ಹೇಳಿ ಹ್ಯಾಪಿ ಬರ್ಡೇ ಅಂತ ತುಂಬ ಜನ ಹೇಳ್ತಿದ್ದಾರೆ, ವಿಶ್ ಮಾಡ್ತಿದ್ದಾರೆ. ಸಾಕು ಅಂದಾಗ ಹೇಳು ಚಿನಿ, ಸಾಕು ಅಂದಾಗ ಹೇಳಿ. ಬ್ಯಾಕ್ ವ್ಯೂ ಇದು. ಈ ಕಡೆ ರೂಫ್ ಟಾಪ್ ಇದೆ. ನೀವು ಏರೋಪ್ಲೇನ್ ಒಳಗಡೆ ಕುತ್ಕೊಂಡು ಊಟ ಮಾಡ್ತೀರಾ ಅಂತಂದರೆ ಯು ಹ್ಯಾವ್ ಟು ಗೆಟ್ ಇನ್ ದೇರ್. ಅಲ್ಲೊಂದು ಸ್ಟೆಪ್ಸ್ ಕಾಣಿಸಿದೆ ಅಲ್ಲ, ಸೊ ಅಲ್ಲಿ ಹತ್ತಿ ಹೋಗಿ ಒಳಗಡೆ ಹೋಗಬೇಕು. ಇದರೊಳಗಡೆ ನಮ್ಮದು ಟಿಕೆಟ್ ತೊಗೊಂಡಿದ್ದೀವಿ. ಸೊ ಇದೇನೇ ಟಿಕೆಟ್ಟು. ಅಲ್ಲಿ ಹೆಸರಿದೆ ನೋಡಿ, ವೀಣಾ ಕೃಷ್ಣ. ಆ್ಯಂಡ್ ಇನ್ನೊಂದು ತೋರಿಸಿ, ಕೃಷ್ಣ. ಸೊ ಟಿಕೆಟ್ಟು. ಅದಿತಿ ಅಂತೂ ಇಲ್ಲಿಂದ ಬರೋದಕ್ಕೆ ರೆಡಿ ಇಲ್ಲ. ಅರೀ ಅಲ್ಲಿ ನೋಡಿ ತಳ್ಳಿಬಿಡ್ತಾರೆ ಮಕ್ಕಳು. ಫುಲ್ಲು ಇಂಟ್ರೆಸ್ಟ್ ಅದಿತಿ ಪಾರ್ಕ್ ಅಂದ್ರೆ. Tiger Aero restaurant. Finally we are here.
Look at the flight, guys. ತುಂಬ ದಿನದಿಂದ ಅನ್ಕೊಳ್ತಿದ್ದೆ, ಸೊ ಇವತ್ತು ಆಸೆ ನೆರವೇರ್ತು. ಇದೇ ಎಂಟ್ರಿ. ನಾವು ಕೇಕೆ ಮರೆತು ಕೊಟ್ಟಿದ್ವಿ, ಅದು ತೊಗೊಂಡು ಫ್ರೀಸರಲ್ಲಿ ಇಡಕ್ಕೆ ಕೊಟ್ಟಿದ್ವಿ. ಸೊ ತೊಗೊಂಡು ಹೋಗ್ತಿದ್ದೀವಿ. ಇದೇ ಎಂಟ್ರಿ. ಚಿನಿಮಾ ಬನ್ನಿ ಇಲ್ಲಿ. ಹೊಟ್ಟೆ ಹಚ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೇ ಬಂದರೂ ನಾನೇ ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ನಾವೇನು ಊಟ ಮಾಡಕ್ಕೆ ಬಂದಿದ್ದೀವಿ, ಹೊಟ್ಟೆ ಹಸಿವು ಅಥವಾ ಇಟ್ಸ್ ಅವರ್ ನೀಡ್. ಅದೇ ರೀತಿ ಬೇಬೀಸ್ಗೂ ಬ್ರೆಸ್ಟ್ ಮಿಲ್ಕ್ ಇಸ್ ದೇರ್ ನೀಡ್. ಎಲ್ಲೂ ಹೋದ್ರೂ ನಾಚಿಕೆ ಪಡ್ಕೊಳ್ಳೋಕೆ ಹೋಗಬೇಡಿ. ಕವರ್ ಯುವರ್ ಸೆಲ್ಫ್ ಆ್ಯಂಡ್ ಫೀಡ್ ಎವ್ರಿವೇರ್ ವೆರೆವರ್ ಇಟ್ಸ್ ಪಾಸಿಬಲ್. ಆ್ಯಂಡ್ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್. ಮೇಕ್ ಶೋರ್ ದಟ್ ಆ್ಯಂಡ್ ಪ್ಲೀಸ್ ಫೀಡ್. ನಾನು ಅದನ್ನೇ ಫಾಲೋ ಮಾಡೋದು. ಸೊ ಹೆಂಗೆ ಅಂದರೆ ಐ ಆಮ್ ಫೀಡಿಂಗ್ ದ ಲೈಟ್. ಚಿಕನ್ ವಿಂಗ್ಸ್ನ ಆರ್ಡರ್ ಮಾಡಿದ್ದೀವಿ. ಇಲ್ಲಿ ನೋಡಿ ಕಿರ್ಚಾ ಇರೋದು. ಭಾನುವಾರ ಅಲ್ವಾ, ಸೊ ಆಬ್ವಿಯಸ್ಲಿ ವೆಜ್, ನಾನ್ ವೆಜ್. ಹೊಟ್ಟೆ ಮೇಲೆ ಬಟ್ಟೆ ಮೇಲೆ ಇಲ್ಲಿ ತಿರ್ಗಾ ಬಂತು. ಕೈ ತೊಳ್ಕೊಂಡ್ಬಿಡ್ತೀನಿ, ಕುತ್ಕೊಳ್ಳಲ್ಲ, ತಿರ್ಗಾ ಕುತ್ಕೊಳ್ಳಲ್ಲ. ಅಭಿ ಬೇಡ, ನೀನ್ ಕ್ಲಾಪ್ ಮಾಡುವ. ವೇಟ್ ಮಾಡಿ, ಹೇಳಿದ್ರೆ ಬಿದ್ದೋಗುತ್ತೆ. ಇಲ್ಲಿ ಕುತ್ಕೊಳ್ಳಿ, ನೀವು ಅಪೋಸಿಟ್ ತಿರ್ಕೊಂಡು ಕುತ್ಕೊಳ್ಳಿ. ಹತ್ತಿ ಮೇಲೆ ಇರ್ತೀನಿ. ಏನಾಗಲ್ಲ, ಸುಮ್ಮನೆ ಮಕ್ಕಳೇ ಹಂಗಲ್ಲ, ಹಿಂಗ ಕುತ್ಕೊಳ್ಳಿ. ಹಂಗೆ ಕುತ್ಕೋಬೇಕು. ಊಟ ಎಲ್ಲ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ ಮನೆಗೆ. ಸಖತ್ತಾಗಿದೆ. ಐ ಆಮ್ ಜಸ್ಟ್ ಲುಕಿಂಗ್ ಅಟ್ ವ್ಯೂ. ಇದು ಸರ್ಕಲ್. ಹೆಂಗಿತ್ತು ಚಿನ್ನಿ ಊಟ? ಅದಿತಿ ಇಲ್ಲಿ ಕೇಳಿಸ್ತಿಲ್ಲ. ಏನಿಷ್ಟ ಆಯಿತು ಅದಿತಿಗೆ? ಅದಿತಿ ಇಲ್ಲಿ ತಿರ್ಕೊಂಡು ಮಾತಾಡಿ. ಏನಿಷ್ಟ ಆಯಿತು? ಪಲಾವೇ ತಗೊಂಡಿಲ್ಲ. ವಿ ಹ್ಯಾವ್ ಟ್ರೈ ವೆರಿ ಡಿಫ್ರೆಂಟ್ ಮೆನು. ಹೊರಟ್ವಿ ಮನೆಗಲ್ಲ, ನನ್ನ ಫ್ರೆಂಡ್ ಮನೆಗೆ. ಫ್ರೆಂಡ್ ಅಂತ ಹೇಳೋ ಏನು ಹೇಳೋ ಗೊತ್ತಿಲ್ಲ. ಬಟ್ ಶೀ ಅದಿತಿ
ಏರೋಪ್ಲೇನ್ ವ್ಯೂ. ಸೊ ನಾವು ಇವಾಗ ಹೊರಟ್ವಿ. ಆ್ಯಕ್ಚುಲಿ ಕ್ರೂವಿಗೆ ಇನ್ನೊಂದು ಬರ್ಡೇ ಕೇಕ್ ಕಟ್ಟಿಂಗ್ಗೆ ಕರೀತಾ ಇದ್ದಾರೆ ಅವ್ರ ಫ್ರೆಂಡ್ಸು. ಸೊ ಅಲ್ಲಿಗೂ ಹೋಗಬೇಕು. ನಡೀರಿ ಚಿನ್ನ, ಅಲ್ಲಿಗೂ ಹೋಗಬೇಕು. ಸೊ ಇವಾಗ ಬೇಗ ನಾನು ಹೇಳಿದ್ನಲ್ಲ ಗಿಫ್ಟ್ ಕೊಡಬೇಕು ನಾನು ತುಂಬ ಬೇಕಾಗಿರೋರಿಗೆ ಅಂತ. ಅವರು ಗಿಫ್ಟ್ ಕೊಟ್ಬಿಟ್ಟು ಎತ್ಕೊಳ್ಳೋಕ್ಕೆಲ್ಲ ಆಗಲ್ಲ ಕಂದ, ಪಾಪನ ಎತ್ಕೊಂಡಿದ್ದೀನಿ, ಕಷ್ಟ ಆಗುತ್ತೆ. ನಿಧಾನ ಹುಷಾರಾಗಿ ದಟ್ಕೊಂಡು ಬನ್ನಿ. ಅವ್ರಿಗೂ ಗಿಫ್ಟ್ ಕೊಟ್ಬಿಟ್ಟು ಸ್ವಲ್ಪ ಗುಡೀಸ್ ಕೊಟ್ಬಿಟ್ಟು ಬೇಗನೆ ಹೊರಟ್ಬಿಡ್ತೀವಿ. ಆ ಸೆಲೆಬ್ರೇಷನ್ ವೀಡಿಯೋನ ಹಾಕ್ತೀನಿ ನೋಡಿ. ಮಾಡಿಡ್ಬೇಕು. ತಿಂದ್ರಿ ಚೆನ್ನಾಗಿ. ನಾವು ಮಾಡಿಲ್ಲ, ಅವನು ಬೆಳಗ್ಗೆಯಿಂದ ಹೋಟ್ಲಲ್ಲೇ ನಡೀತಾ ಇದೆ. ಇಡ್ಲಿ ಕೊಡು, ನಾನು ಕೊಡು. ಇಲ್ಲ, ಓ ಆರಾಮ. ನಮ್ಮನ್ನ ನಾನು ಕೊಡಲ್ಲ. ಬೇಡ ಬಿಡು ಚಿನಿ, ಆಯ್ತು. ಕೊಡ್ತೀನಂದೆ. ಬಾಯ್ ಹಾಕ್ಬಾರ್ದು ನಿಂಗೆ ಕೊಡಲ್ಲ ಅನ್ನ. ವೀರ್ ಒಂದ್ಸಲ ಕೊಟ್ಬಿಡು ಕಂದ, ಕೊಡು ಕಂದ. ಕೊಡು ವಾಪಸ್. ಕೊಡ್ತಾಳೆ, ಕೊಡು. ನೋಡ್ಬಿಟ್ಟು ಕೊಡ್ತಾಳಂತೆ, ಕೊಡು ಕೊಡು, ಏನಾಗಲ್ಲ. 5 minutes ಕೊಡ್ತೀನಿ ನಾನು. ನಿಂಗೆ ಕೊಡ್ತೀನಿ, ಇಸ್ಕೊಡ್ತೀನಿ. ಆಯ್ತು ಬಿಡಿ, ಬೇಡ. ಹಾಯ್ ಮಾಡ್ತಾಳೆ. ಹಾಯ್. ತೋರ್ಸಲ್ವಾ ನಿಮ್ಮಪ್ಪ ನಿಮ್ಮಮ್ಮ ಇದನ್ನೆಲ್ಲ? ಅಯ್ಯಯ್ಯೋ, ನೋಡ್ಕೊಂಬಿಡು. ರಿಮೋಟ್ ಹಾಕಲ್ಲ. ಅದಕ್ಕೆ 5 ನಿಮಿಷಕ್ಕೂ ಕುತ್ಕೊಂತೀವಿ ನೋಡಿ ಅವಳು. ನೋಡ್ಕೊಬಿಡು ಹೋಗಿ. ಹಾಯ್ ಮಾಡವ. ನೀವು ನೋಡಲ್ವಾ? ನಾನು ನೋಡಲ್ಲ. ಅವ್ರಿಗೆ ಹೆಂಗೋ ಆಪರೇಟ್ ಮಾಡೋಕ್ಕೂ ಗೊತ್ತಿಲ್ಲ. ನಿಂತ್ಕೊಂಡು ಎಲ್ಲೋ ಇವ್ನು ಹಾಕೇ ಬಿಡ್ತಾನೆ. ಹೌದಾ? ಅವನು ಯಾಕೊಂತಾನೆ. ಅಯ್ಯೋ, ಇಬ್ರು ಹೆಂಗ್ ನೋಡ್ತಾ. ಶಾಲೆಂದು ಸಿಪ್ ಹಾಕ್ಬೇಕಂತ. ಕೊಡಲಿ, ಸಿಪ್ ಅಂತ ಹಾಕೋಣ. ಏನ್ ಬೇಕು? ಕೋತಿ ಮೊಸಳೆ ಎಲ್ಲ ಇದ್ರಲ್ಲಿ ಬರಲ್ಲ ಜಿಲಿ, ಇದ್ರಲ್ಲಿ ಬರದೇ ಇದು. ಕಟ್ಟಾಕ್ಬಿಡ್ತೀನಿ, ಕಟ್ಟಾಕ್ಬಿಡ್ತೀನಿ. ಹೋಗಿ ಯಾಕಡೆ ಯಾವ್ದಿದು ಅತ್ತೆ ಇಸ್ಕೊಳ್ಳಿ ಫೋನು. ಅವಿಷ್ಕಾ ಬನ್ನಿ. ಇಸ್ಕೊಳ್ಳೋ ಫೋನು. ಬಾ ಅವಿಷ್ಕಾ. ಗೋಣಿ ಕಾಲ್ ಗೋಣಿ ಎಲ್ಲಿ ನಿಮ್ಮ ಯಜಮಾನ್ರು? ನಂದು ಯಜಮಾನ್ರು ಇಲ್ಲಿ. ಬಾ 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 ಬಾ. ನಾನು ಬೇರೆ ನದ್ದಿ ತಗೋತೀನಿ. ಅದಕ್ಕೆ ತಿಳ್ಕೊಳ್ಳೋದು. ಏನು ಇವಾಗ ಮದ್ವೆ ಆಗಿರೋರು ನಾಚಿಕೆ ಬರ್ತೈತೆ. ಯಾಕೆ ಫೋನ್ ಹಿಡಿಬೇಕಾದ್ರೆ ಬರ್ತೀನಿ ನೀನು. ಎಲ್ಲ ಸರಿ ಬರ್ರಿ, ಎಲ್ಲ ಸರಿ ಬರ್ರಿ. ಅಡ್ಡ ಹೋಗ್ಬರ್ರಿ, ಅಡ್ಡ ಹೋಗ್ಬರ್ರಿ, ಬರ್ರಿ.
ಥ್ಯಾಂಕ್ ಯು ಎವ್ರಿ ಒನ್. ತುಂಬ ಮೆಸೇಜಸ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ತುಂಬ ಮೆಸೇಜಸ್ಗೆ ನಾನು ಇನ್ನೂ ರಿಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿಗೆ ವಿ ಆರ್ ಆಲ್ವೇಸ್ ಗ್ಲ್ಯಾಡ್ ಟುವರ್ಡ್ಸ್ ಯು. ಕೃವಿ ಅವ್ರು ಏನು ಕೆಲಸ ಮಾಡೋದು ಅಂತ ತುಂಬ ಜನ ಕೇಳ್ತಿರ್ತೀರಾ, ಕಾಮೆಂಟಲ್ಲಿ ಕೇಳ್ತೀರಾ, ಪರ್ಸನಲಾಗಿ ಮೆಸೇಜ್ ಮಾಡ್ತೀರಾ. ನಮ್ಮದು ಹೋಟೆಲ್ ಬಿಸ್ನೆಸ್ಸಲ್ಲಿ ಇರೋದ್ರಿಂದ 3 ಜನದ ಬರ್ತ್ಡೇ ಇತ್ತು. ಸೊ ಹೋಟೆಲಲ್ಲಿ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಮಗೆ ಗೊತ್ತೇ ಇರಲಿಲ್ಲ. ನಮ್ಗೆ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಇದ್ದು ಯಾರೂ ಇಲ್ಲದೇ ಇರೋ ರೀತಿ ಇದ್ದೀವಿ ನಾವು. ಆದರೆ ಇವರು ನಮಗೆ ತುಂಬ ಪ್ರೀತಿ ತೋರಿಸ್ತಾರೆ. ಸೊ ಅಲ್ಲಿ ಸೆಲೆಬ್ರೇಷನ್ ಮಾಡಿದ್ದು. ಅದಿತಿ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಎಲ್ಲರೂ ಕೇಕ್ ಕ್ರೀಮ್ನೆಲ್ಲ ಫೇಸ್ಗೆಲ್ಲ ಹಚ್ಕೊಂಡು, ಅದಿತಿ ನನಗೂ ಹಚ್ಚಿ ಅಂತ ಅಂದ್ಬಿಟ್ಟು ಹಚ್ಚಿಸ್ಕೊಂಡು ತುಂಬ ಎಂಜಾಯ್ ಮಾಡಿದ್ರು. ನಾವು ಮನೆಗೆ ಬಂದಿದ್ದೆ 3 o'clock ಆಗಿತ್ತು. ಸಖತ್ತಾಗಿ ಎಂಜಾಯ್ ಮಾಡಿದ್ರು ಅದಿತಿ ಅವಿಷ್ಕಾ. ಸೊ ತುಂಬ ಚೆನ್ನಾಗಿತ್ತು ದಿನ. ನಿಮ್ಮ ಜೊತೆ ನಾನು ಖುಷಿ ವಿಷಯಗಳನ್ನ ಎಲ್ಲನೂ ಹಂಚ್ಕೊಳ್ತೀನಿ. ಇದು ಒಂದು ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳೋದು ಅಂತ ನಂಗೆ ಗೊತ್ತಿಲ್ಲ. ಸೊ ಇನ್ನೇನು ಹೇಳಿ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನೋಡಿ ಅದಿತಿ ಇಷ್ಟು ಎಂಜಾಯ್ ಮಾಡ್ತಿದ್ರು. ಆಲ್ರೆಡಿ 1:30-2 ಗಂಟೆ ಆಗಿತ್ತು. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಸೊ ಮಕ್ಕಳು ಇದೆಲ್ಲ ನಾವು ಮಾಡೋದೇ ಮಕ್ಳಿಗೋಸ್ಕರ ಅಲ್ವಾ. ನಮಗೋಸ್ಕರ ಏನೂ ಅಲ್ಲ, ಮಕ್ಕಳು ಖುಷಿಯಾಗಿರ್ತಾರೆ ಅನ್ನೋದೇ. ಚಿನಿ ಈ ಕಡೆ ಬಾ.